ಈದ್ಗಾ ಮೈದಾನ ಎಂದು ಕರೆಯಬೇಡಿ. ಇದು ಸೋಡಾಗೆ ಸೇರಿದ ಜಾಗ. ಈ ಸ್ಥಳದಲ್ಲಿ ಬೇಲಿ ಹಾಕಲು ಬಿಟ್ಟಿದ್ದು ಯಾಕೆ? ಎಸ್ಪಿ ಅವರನ್ನ ತರಾಟೆಗೆ ತೆಗೆದುಕೊಂಡು ರಕ್ತ ಕುದಿತಾ ಇದೆ ಎಂದು ಕೆಇ ಕಾಂತೇಶ್ ಗುಡುಗಿದ್ದಾರೆ. ರಾಷ್ಟ್ರಭಕ್ತ ಬಳಗದ ಪ್ರಮುಖರಾದ ಕೆಇ ಕಾಂತೇಶ್, ಶ್ರೀಕಾಂತ್ ಮುಂತಾದವರು ಮಾತನಾಡಿ, ನಮ್ಮ ರಕ್ತ ಕುದಿತಾ ಇದೆ, ರಕ್ತ ಕೊಟ್ಟೆವು, ಈ ಜಾಗವನ್ನ ಬಿಡೋದಿಲ್ಲ, ಇದು ಹಿಂದೂಗಳ ಜಾಗ. ಕದ್ದು ಮುಚ್ಚಿ ರಾತ್ರೋರಾತ್ರಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದ ಸಮಯದಲ್ಲಿ ಕೆಲವೇ ಅಧಿಕಾರಿಗಳು ಈ ಜಾಗವನ್ನ ವಕ್ಫ್ ಆಸ್ತಿ ಎಂದು ಬರೆದಿದ್ದಾರೆ. ಆದರೆ ಇದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಆ ಸಮಯದಲ್ಲಿ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದರು. ಇನ್ನು ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಜವಾಬ್ದಾರಿಯಿಂದ ವರ್ತಿಸಿ ಸೂಕ್ತವಾದ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಮಹಾನಗರ ಪಾಲಿಕೆಗೆ ಸೇರಬೇಕಾದ ಈ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ನಮಾಜ್ ಮಾಡ್ಲಿಕ್ಕೆ ಮಾತ್ರ ನಾವು ನಿಮಗೆ ಅವಕಾಶ ಮಾಡ್ಕೊಟ್ಟಿದ್ದೀವಿ. ನೋಡ್ದ ಎಡದಿಂದ ಬಲಕ್ಕೆ ಎಣಿಸ್ತಾ 30 ಇದ್ವು, ಬಲದಿಂದ ಎಡಕ್ಕೆ ಎಣಿಸ್ತಾ 30 ಇದ್ವು. ತೀರ್ಮಾನ ಮಾಡ್ಬಿಟ್ಟ. ಇವತ್ತು ಇಷ್ಟೊಂದು ಬಿಸಿಲಿದ್ರು ಕೂಡ ನಮ್ಮ ಮನೆನ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿದೆ ತುಂಬಾ ಬೇಸರ ಸಂಗತಿ. ಆದ್ರೆ ಒಂದಂತೂ ಸತ್ಯ, 1 ಇಂಚಿನ ಭೂಮಿನೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಳ್ಳುವಂತ ಪ್ರಶ್ನೆ ಬರಲ್ಲ ಅಂತ ನಿನ್ನೆ ಎಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿರೋದು ಹಿಂದೂಗಳು ಬೇಕಾದ ಜಾಗನ ಅವಾಗ ಉಪಯೋಗಿಸ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ ಅಂತ. ಅವ್ರ ಅಪ್ಪನ ಮನೆ ಜಾಸ್ತಿ ಜಾಗ ಅಲ್ಲ ಅದು. ಆ ಜಾಗ ಹಿಂದೂಗಳದು. ಈಗ ಯಾವಾಗ ನಮಾಜ್ ಮಾಡ್ಲಿಕ್ಕೆ ಮಾತ್ರ ನಾವು ನಿಮಗೆ ಅವಕಾಶ ಮಾಡ್ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಇರ್ಬೇಕು ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರೆ ನಾವು ಕೊಟ್ಟಿದ್ದ ಜಾಗ ನಾವು ತಗೊಂಡಿದ್ರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ನಮಾಜ್ ಮಾಡ್ಲಿಕ್ಕೆ ನಾವು ಬಿಟ್ಕೊಡ್ತೀವಿ. ಅದನ್ನು ಕೂಡ ನಾವು ಬಿಟ್ಕೊಡಲ್ಲ. ಈ ಒಂದು ಪ್ರತಿಭಟನೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿರೋದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ. ಮಹಾನಗರ ಪಾಲಿಕೆ ಯಾವುದೋ ಒಬ್ಬ ಅಧಿಕಾರಿ ಅದ್ಯಾವ ಆಸೆ ಬಲೆ ಆಗಿರೋದು ಬಿಟ್ಟಿದ್ದಾರೆ ಗೊತ್ತಿಲ್ಲ. ಅಕ್ರಮವಾಗಿ ಖಾತೆ ಮಾಡಿಸ್ಕೊಟ್ಟಿದ್ದಾರೆ. ಮೊದಲನೇದು ಯಾವ ಅಧಿಕಾರಿ ಅದನ್ನು ಮಾಡಿಕೊಟ್ಟಿದ್ದಾರೆ ಅವ್ರು ಸಸ್ಪೆಂಡ್ ಆಗ್ಬೇಕು, ತಕ್ಷಣ ಸಸ್ಪೆಂಡ್ ಆಗ್ಬೇಕು. ಬೇಲಿ ಹಾಕಿದ್ದನ್ನ ಬ್ಯಾರಿಕೇಡ್ ಹಾಕ್ತಿದೆ ಜಿಲ್ಲಾಡಳಿತ. ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ, ಇನ್ನು 3 ದಿವಸಕ್ಕೂ 4 ದಿವಸಕ್ಕೂ 5 ದಿವಸಕ್ಕೂ ತೆಗೆದ್ರೆ ನಿಮಗೂ ತುಂಬಾ ಒಳ್ಳೇದು, ನಮಗೂ ತುಂಬಾ ಒಳ್ಳೇದು. ಶಾಂತವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ನಮ್ ಶಾಂತಿಗೆ ದುರುಪಯೋಗ ಪಡಿಸ್ಕೊಂಡಿರಿ. ನಮಗೂ ಕೂಡ ಹಿಂದೂ ರಕ್ತನೇ, ಮನೆಯಲ್ಲಿ ರಕ್ತ ಕುಡಿತಾ ಇದೆ. ಯಾವಾಗ ಬೇಲಿ ಹೊಡಿತೀವೋ ಬ್ಯಾರಿಕೇಡ್ ಹೊಡಿತೀವೋ ಗೊತ್ತಿಲ್ಲ. ಬ್ಯಾರಿಕೇಡ್ ಹೊಡೆಯುತ್ತ ಪ್ರಶ್ನೆ ನಮಗೆ ತರಬೇಡಿ. ಆದಷ್ಟು ಬೇಗ ಬ್ಯಾರಿಕೇಡ್ ಅನ್ನು ತೆಗಿಬೇಕು. ತೆಗಿಲ್ಲ ಅಂತ ಆಯ್ತಂದ್ರೆ ನನಗೆ ಯಾವ ರೀತಿ ಹೊರಗಡೆ ಕುತ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳಿಕ್ ಬಯಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಬ್ಯಾರಿಕೇಡ್ ತೆಗಿಬೇಕು. ತೆಗಿಲ್ಲ ಅಂತ ಆಯ್ತು ಅಂದ್ರೆ ಒಂದು ಉಗ್ರವಾದಂತ ಹೋರಾಟ ಎಲ್ಲ ಜನಾಂಗದ, ಎಲ್ಲ ಹಿಂದೂ ಧರ್ಮದ ಪ್ರತಿಯೊಬ್ಬರನ್ನು ಕೂಡ ಮನೆ ಮನೆಯಿಂದ ಒಬ್ಬರೊಬ್ಬರಂತ ವ್ಯವಸ್ಥೆ ಮಾಡ್ತೇವೆ. ಬಾಡವರು ತೆಗೆಯೋರ್ಗೂ ಕೂಡ ಬಿಡಲ್ಲ. ಆ ಒಂದು ಜಾಗ ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ನಾಗರಿಕರಿಗೂ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕು. ಹಿಂದೂಗಳು ಬೇಕಾದ ಜಾಗನ ಅವಾಗ ಉಪಯೋಗಿಸ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ ಅಂತ. ಅವ್ರ ಅಪ್ಪನ ಮನೆ ಜಾಸ್ತಿ ಜಾಗ ಅಲ್ಲ ಅದು. ಆ ಜಾಗ ಹಿಂದೂಗಳದು. ಈಗ ಯಾವಾಗ ನಮಾಜ್ ಮಾಡ್ಲಿಕ್ಕೆ ಮಾತ್ರ ನಾವು ನಿಮಗೆ ಅವಕಾಶ ಮಾಡ್ಕೊಟ್ಟಿದ್ದೀವಿ. ಮುಂದಿನ